ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಮೊದಲ ಒಂದು ಹುಣ್ಣಿಮೆ ಅಂದ್ರೆ ಜನವರಿ 2ನೇ ತಾರೀಕು ಮತ್ತು 3ನೇ ತಾರೀಕಿನಂದು ಮೊದಲನೇ ಒಂದು ಹುಣ್ಣಿಮೆ ಪ್ರಾರಂಭವಾಗುವಂತದ್ದಿದೆ. ಆ ಹುಣ್ಣಿಮೆ ಯಾವುದು ಅಂತ ಹೇಳಿದ್ರೆ ಬನದ ಹುಣ್ಣಿಮೆ. ಈ ಒಂದು ಹುಣ್ಣಿಮೆಯ ದಿನದಂದು ಮನೆಯಲ್ಲಿರುವಂತಹ ಗೃಹಿಣಿಯರು ಈ ಒಂದು ಕೆಲಸಗಳು ಮಾಡುವುದರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ಕಾಲ ಮನೆಯ ಮೇಲೆ ನೆಲೆಸಿರುತ್ತದೆ. ಹಾಗಾದ್ರೆ ಹುಣ್ಣಿಮೆಯ ದಿನದಂದು ಈ ಮನೆಯಲ್ಲಿರುವಂತಹ ಮಹಿಳೆಯರು ಮಾಡಬೇಕಾದಂತಹ ಕೆಲಸ ಕಾರ್ಯಗಳು ಯಾವುದು ಗೊತ್ತಾ? ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಹೊಸ್ತಿಲು ಪೂಜೆ ಮತ್ತು ರಂಗೋಲಿ. ಹುಣ್ಣಿಮೆ ದಿನ ಮುಂಜಾನೆ ಸ್ನಾನ ಮುಗಿದ ನಂತರ ಮನೆಯ ಒಂದು ಮುಖ್ಯ ದ್ವಾರ ಅಂದ್ರೆ ಹೊಸ್ತಿಲನ್ನ ಪೂಜೆ ಮಾಡಬೇಕು. ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡುವುದು ಶುಭ. ಲಕ್ಷ್ಮೀ ದೇವಿಯು ಹೊಸ್ತಿಲುವಿನ ಮುಖಾಂತರವೇ ಮನೆಗೆ ಪ್ರವೇಶಿಸುತ್ತಾಳೆ ಅನ್ನುವುದು ವಾಡಿಕೆ. ಹಾಗಾಗಿ ಹೊಸ್ತಿಲಿನ ಮುಂದೆ ಸುಂದರವಾದಂತಹ ರಂಗೋಲಿಯನ್ನು ಹಾಕಬೇಕು ಮತ್ತೆ ಎರಡೂ ಕಡೆಯೂ ಸಹ ದೀಪವನ್ನು ಹಚ್ಚಬೇಕು. ಇನ್ನು ಎರಡನೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ತುಳಸಿ ಕಟ್ಟೆ ಪೂಜೆ. ಪ್ರತಿ ಮನೆಯಲ್ಲಿರುವಂತಹ ಅಂಗಳದ ತುಳಸಿಯು ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿಯ ರೂಪ. ಹುಣ್ಣಿಮೆ ದಿನ ತುಳಸಿ ಕಟ್ಟೆಯನ್ನು ಅಲಂಕರಿಸಬೇಕು, ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಳ್ಳಬೇಕು. ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ. ಇನ್ನು ಮೂರನೇದಾಗಿ ಹಾಲಿನ ಪಾಯಸ ಮತ್ತೆ ನೈವೇದ್ಯಗಳು. ಈ ದಿನ ಚಂದ್ರನಿಗೆ ಹಾಲಿನ ಪಾಯಸ ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ರೂಪಿಸಬೇಕು. ನೈವೇದ್ಯ ಆದ ನಂತರ ಮನೆಯವರೆಲ್ಲರೂ ಸಹ ಈ ಒಂದು ಪ್ರಸಾದವನ್ನು ಸೇವಿಸಬೇಕು. ಇನ್ನು ನಾಲ್ಕನೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ದಾನ ಮತ್ತು ಸತ್ಕರ್ಮ. ಇದು ಸಾಧ್ಯವಾದಲ್ಲಿ ಬಡವರಿಗೆ ಅಕ್ಕಿ, ಸಕ್ಕರೆ, ಹಾಲನ್ನು ದಾನ ಮಾಡಿ. ಈ ವರ್ಷದ ಒಂದು ಮೊದಲ ಒಂದು ಹುಣ್ಣಿಮೆ ಆಗಿರೋದ್ರಿಂದ ಇದನ್ನು ಮಾಡೋದ್ರಿಂದ ಇಡೀ ವರ್ಷವಿಡೀ ನಿಮಗೆ ಸಮೃದ್ಧಿಯನ್ನು ನೀಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇತರ ಯಾವುದೇ ಸಮಸ್ಯೆಗಳಲ್ಲಿ ನೀವು ನರಳುತ್ತಾ ಇದ್ದರೆ, ಆ ಸಮಸ್ಯೆಗಳಿಂದ ಹೊರಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಲ್ಲಿ ನಮ್ಮ ಒಂದು ವಿಡಿಯೋದಲ್ಲಿ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ, ಸಾಧ್ಯವಾದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.